ಆ ಏರಿಯಾಕ್ ಹೋಗೋಕೆ ಯಾರು ಒಪ್ತಾ ಇಲ್ವಲ್ಲ? ಯಾಕೆ ಸರ್? ಎಲ್ರಿಗೂ ತಮ್ಮ ಹೆಂಡತಿ ಮಕ್ಕಳು ತಬ್ಲಿ ಆಗ್ತಾರೋ ಅನ್ನೋ ಭಯಾನ? ಯಾರು ಹೋಗದೆ ಇದ್ದ ಜಾಗಕ್ಕೆ ನನ್ನನ್ನು ಯಾಕೆ ಪೋಸ್ಟಿಂಗ್ ಮಾಡ್ತಾ ಇದ್ದೀರಾ? ನನಗೆ ಹೆಂಡತಿ ಮಕ್ಕಳು ಯಾರು ಇಲ್ಲ ಅಂತಾನಾ? ಮಿಸ್ಟರ್ ಅಶೋಕ್, ದಿಸ್ ಇಸ್ ಹೈಯರ್ ಆಫೀಸ್ ಆರ್ಡರ್. ಯು ಶುಡ್ ಒಬೇ ಇಟ್. ಅಪ್ಪ ಹಾಕಿದ ಆಲ್ದ ಮರ ಅಂತ ನೇಣು ಹಾಕೊಳಕ್ ಆಗಲ್ಲ ಮೇಡಮ್. ಅಲ್ಲಿಗೆ ಯಾವ ಆಫೀಸರು ಹೋಗ್ತಾ ಇಲ್ಲ ಅಂದ್ಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಏನೋ ಒಂದು ವೀಕ್ನೆಸ್ ಇದೆ ಅಂತ ಅರ್ಥ. ಅದು ಏನು ಅಂತ ಯೋಚನೆ ಮಾಡಿದ್ದೀರಾ? ಏನ್ ನಿಮ್ ಮಾತಿನ ಅರ್ಥ? ಲ್ಯಾಕ್ ಆಫ್ ಸೆಕ್ಯೂರಿಟಿ. ನಮಗೆ ಸೆಕ್ಯೂರಿಟಿ ಇಲ್ಲದೆ ಇರೋದು. ನೀವು ಪಿಸಿಗಳು ಏನ್ ಕೊಟ್ಟಿದ್ದೀರಾ? ಅದೇ 1947 ಕಾಲದ ರೈಫಲ್ಗಳು. ಒಂದು ಸಲ ಗುಂಡ ಆರಿಸಿ ಮತ್ತೆ ಲೋಡ್ ಮಾಡೋದಕ್ಕೆ ಅರ್ಧ ಗಂಟೆ ಟೈಮ್ ಬೇಕು. ಮತ್ತೆ ನಮಗೆ ಈ 6 ಬುಲೆಟಿನ ರಿವಾಲ್ವರ್. ಪ್ರತಿ ಸಲ ಗುಂಡ ಆರಿಸಿದಾಗಲೂ ಅದಕ್ಕೆ ಲೆಕ್ಕ ಕಾರಣ ಕೊಡ್ಬೇಕು. ಏನ್ ಸರ್, ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಬರೋರು ನಾವು ಗುಂಡ್ ಲೋಡ್ ಮಾಡೋರು ಕಾಯ್ತಾ ಕೂತಿರ್ತಾರ? ಅಥವಾ ನಮ್ಮ ಹತ್ರ 6 ಬುಲೆಟ್ ಇದೆ ಅಂತ 6 ಜನ ಬರ್ತಾರ? ಏನಾದ್ರೂ ಫಂಕ್ಷನ್ ಆದ್ರೆ ಇಲ್ಲ ಪೊಲಿಟಿಷಿಯನ್ಸ್ ಬಂದ್ರೆ ಸ್ಟೇಷನ್ ಅಲ್ಲಿರೋ ಅಷ್ಟು ಜನ ಪಿಸಿಗಳು ಸೆಕ್ಯೂರಿಟಿಗೋಸ್ಕರ ಕಳಿಸ್ತೀವಿ. ಮಂತ್ರಿಗಳಿಗೆ ಸೆಕ್ಯೂರಿಟಿ ಯಾಕೆ ಸರ್ ಬೇಕು? ಜನ ಅವ್ರನ್ನ ಇಷ್ಟಪಟ್ಟು ಆರಿಸಿದ್ದಾರೆ ಅಂದಮೇಲೆ ಜನರಿಂದ ಅವ್ರಿಗೆ ಯಾವ ತೊಂದರೆನೂ ಆಗಲ್ಲ. ಹಾಗೊಂದ್ ವೇಳೆ ಆದ್ರೆ ಅವ್ರೇನೋ ತಪ್ಪು ಮಾಡಿದ್ದಾರೆ ಅಂತ ಅರ್ಥ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೋದು ನ್ಯಾಯ. ಅದನ್ನ ನಾವು ಕೊಟ್ರೇನು ಇಲ್ಲ ಜನ ಕೊಟ್ರೆ ಎಲ್ಲ ಒಂದೇ. ನಿಜವಾದ ಸೆಕ್ಯೂರಿಟಿ ಬೇಕಾಗಿರೋದು ನಮಗೆ ಸರ್, ಪೊಲಿಟಿಷಿಯನ್ಸ್ಗೆ ಅಲ್ಲ. ದಿನ ಬೆಳಗಾದ್ರೆ ರೌಡಿಗಳು ದರೋಡೆಕಾರ ಜೊತೆ ಹೋರಾಡೋರು ನಾವು ಮನೆಯಿಂದ ಹೊರಗೆ ಬಂದ್ರೆ ನಾಳೆ ನಾವು ಕುಂಕುಮ ಇಟ್ಕೋಬೇಕೋ ಬೇಡ ಅಂತ ಯೋಚನೆ ಮಾಡೋದು ನಮ್ ಹೆಂಗ್ಸ್. ಅವ್ರು ಹೆಂಡ್ತಿರಲ್ಲ. ಏನ್ರಿ ಬಂದ್ ಕೆಲ್ಸ ನೋಡಿ ಅಂದ್ರೆ ತಲೆ ಎಲ್ಲ ಮಾತಾಡ್ತೀರೇನ್ರಿ? ಮಿಸ್ಟರ್ ಅಶೋಕ್ ಕುಮಾರ್, ಈಗ ಇವ್ರನ್ನ ಯಾರು ಕಾಪಾಡ್ತಾರೆ? ಇವ್ರ ಸುತ್ತು ಇಷ್ಟು ಜನ ಪೊಲೀಸ್ ಆಫೀಸರ್ ಇದ್ದೀರಾ, ಲೋಡ್ ರಿವಾಲ್ವರ್ಸ್ ಇದೆ, ಆದ್ರೂ ಇವ್ರ ಸೆಕ್ಯೂರಿಟಿ. ದೇಶಕ್ಕೋಸ್ಕರ ಹೋರಾಡಿದ 3 ಜನ ಗಾಂಧಿಯರಿಗೆ ನಾವು ಸೆಕ್ಯೂರಿಟಿ ಕೊಡಕ್ಕಾಗಿಲ್ಲ. ಇನ್ ನಮ್ಮಂತರ ಗತಿ. ಐ ಆಮ್ ಸಾರಿ ಸರ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೆಕ್ಯೂರಿಟಿ ವೀಕ್ನೆಸ್ ಎಷ್ಟು ಅಂತ ತೋರ್ಸೋಕೋಸ್ಕರ ನಾನು ಹೀಗೆ ಮಾಡಿದೆ. ನಾನು ನನ್ನ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ, ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡ್ತಿದ್ದೀನಿ. ಬಿಟ್ರೆ ಕ್ರಾಂತಿಕಾರಿ ತರ ಭಾಷಣ ಮಾಡೋಂಗಿದ್ದೀರಾ? ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್ಸ್ ಮೇಡಮ್. ಈಗಲಾದ್ರೂ ಗೊತ್ತಾಯ್ತಲ್ಲ. ಆದ್ರೆ ನಾನು ಹಾಕೊಂಡಿರೋದು ಕರ್ತವ್ಯನ ದೇವರು ಅಂತ ನಂಬಿರೋ ಕಾಕಿನ. ಭಜನೆ ಮಾಡೋ ಕಾವಿನೂ ಅಲ್ಲ, ಭಾಷಣ ಮಾಡೋ ಕಾದಿನೂ ಅಲ್ಲ. ಹಾಗಾದ್ರೆ ನಾವು ಹಾಕೊಂಡಿರೋದು ಕಾಕಿ ಅಲ್ವಾ? ಅಷ್ಟು ಗೊತ್ತಿಲ್ದ ಮೇಲೆ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಕಿದ್ದೀರಾ? ಮಿಸ್ಟರ್ ಅಶೋಕ್ ಕುಮಾರ್, ಸಾರಿ ಮೇಡಮ್. ಈಗ ನೀವು ನನ್ನ ಮೇಲೆ ಜೋರ್ ಮಾಡೋದಕ್ಕೆ ಕಾಕಿ ಹಾಕೊಂಡ್ರೋ ಪೊಲೀಸ್ ಆಫೀಸರ್ ಅಲ್ಲ, ತಾಳಿ ಕಟ್ಟಿಸ್ಕೊಂಡ್ರೋ ನನ್ನ ಹೆಂಡತಿ. ಅದ್ ನನ್ ಗೊತ್ತು. ಆದ್ರೆ ನಿನ್ ಬಿಹೇವಿಯರ್ ಬಗ್ಗೆ ಏನಾದ್ರು ಗೊತ್ತಿದ್ಯಾ? ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿನ್ಗಿರೋ ಹೆಸರೇನು ಗೊತ್ತಾ? ಶಾರ್ಟ್ ಟೆಂಪರ್ಡ್, ಎಮೋಷನಲ್, ಆರಗೆಂಟ್. ಅಪ್ಪ, ನಾನು ಇರೋದೇ ಹೀಗೆ. ಅದ್ ನಿನಗಿಷ್ಟ ಆಗಿಲ್ಲ ಅಂದ್ರೆ ದಟ್ ಇಸ್ ನಾಟ್ ಮೈ ಪ್ರಾಬ್ಲಮ್. ನೀನ್ ಟ್ರಾನ್ಸ್ಫರ್ ಆರ್ಡರ್ ಒಪ್ಕೊಂಡೆ ತಾನೆ, ಮತ್ತಿನ್ಯಾಕೆ ಅಷ್ಟೊಂದು ದೊಡ್ಡ ಡ್ರಾಮಾ ಕ್ರಿಯೇಟ್ ಮಾಡ್ಬೇಕಿತ್ತು? ನಾನು ಡ್ರಾಮಾ ಕ್ರಿಯೇಟ್ ಮಾಡಲಿಲ್ಲ. ಐ ಜಸ್ಟ್ ಎಕ್ಸ್ಪೋಸ್ ದ ಡಿಪಾರ್ಟ್ಮೆಂಟ್ ವೀಕ್ನೆಸ್. ಹಾಗಾದ್ರೆ ನಿನ್ಗೆ ಹೆಂಡತಿ ಇಲ್ಲ ಅಂತ ಹೇಳಿದ್ದು ಡ್ರಾಮಾನ ಸತ್ಯನಾ? ಅರೆ, ನಾನ್ ಕೇಳ್ತಾನೆ ಇದ್ದೀನಿ. ಮೊದಲು ನನ್ಗೆ ಉತ್ತರ ಹೇಳು. ನಾನಿದ್ದು ಹೆಂಡತಿ ಇಲ್ಲ ಅಂತ ಹೇಗೆ ಹೇಳ್ತೀಯಾ? ಇಲ್ಲ ನಾನು ನಿನ್ ಬಿಡಲ್ಲ. ಅರೆ ಏನ್ ಸ್ಟ್ಯಾಚ್ಯೂ ಸ್ನಾನ ಮಾಡ್ಕೊಂಡ್ಬರ್ತೀನಿ. ಏನಪ್ಪ ಇವತ್ತು ಮನೆ ಎಷ್ಟೊಂದು ಸೈಲೆಂಟ್ ಆಗಿದೆ? ಓ, ನೀನ್ ಸ್ಟ್ಯಾಚ್ಯೂ ಅಲ್ಲಿ ಇದೆಯಾ? ಅದಕ್ಕೆ ಸೈಲೆನ್ಸ್ ಅಂದ್ರೆ ನಂಗೂ ತುಂಬಾ ಇಷ್ಟ. ಅದೇನ್ ಮಾಡೋದು? ರಿಲ್ಯಾಕ್ಸ್. ಮಿಸ್ ಅರುಂಧತಿ, ಪ್ಲೀಸ್ ಪ್ರಿಪೇರ್ ದ ಡಿನ್ನರ್. ಇವತ್ತು ಡಿನ್ನರ್ ಮಾಡೋ ಮೂಡಿಲ್ಲ, ಹೋಟ್ಲ್ ಕರ್ಕೊಂಡು ಹೋಗು. ಹೋಟ್ಲ್ಗ? ಅಯ್ಯೋ ಬೇಡಮ್ಮ, ಹೊಟ್ಟೆ ಕೆಟ್ಟೋಗ್ಬಿಡುತ್ತೆ. ಹೌದಾ? ರಾತ್ರಿ ಬೆಡ್ರೂಮ್ ಬರ್ತೀಯಲ್ಲ, ಬೆಳಿಗ್ಗೆವರೆಗೂ ಸ್ಟ್ಯಾಚ್ಯೂ ಮಾಡ್ತೀನಿ. ಅಯ್ಯೋ ಬೇಡಮ್ಮ, ಬಾಡಿ ಕೆಟ್ಟೋಗ್ಬಿಡುತ್ತೆ. ಅರೆ ನಿಲ್ಸಿ, ಸ್ಟಾಪ್ ಇಟ್. ಐ ಸೇ ಸ್ಟಾಪ್ ಇಟ್, ಸ್ಟಾಪ್ ಇಟ್, ಪ್ಲೀಸ್ ಪ್ಲೀಸ್. ನೀವೆಲ್ಲ ಕೂಗೋದ್ರಿಂದ ಏನು ಪ್ರಯೋಜನ ಇಲ್ಲ. ನನ್ ಮಾತ್ ಕೇಳಿ. ಅಶೋಕ್ ಕುಮಾರ್ ಅವಶ್ಯಕತೆ ನಿಮ್ಗೆ ಎಷ್ಟಿದೆಯೋ ನಮ್ ಡಿಪಾರ್ಟ್ಮೆಂಟ್ ಅಷ್ಟೇ ಇದೆ. ಅವ್ರನ್ನೇ ಇಲ್ಲಿಂದ ಟ್ರಾನ್ಸ್ಫರ್ ಮಾಡದೆ ಬೇರೆ ದಾರಿನೇ ಇಲ್ಲ. ಇಷ್ಟು ದಿವಸ ನಾವು ನಿಶ್ಚಿಂತೆಯಿಂದ ನಿದ್ದೆ ಮಾಡ್ತಾ ಇದ್ವಿ, ಈಗ ಅವ್ರನ್ನ ಕಳಿಸಿ ಜಾಗರಣೆ ಮಾಡಿ ಅಂತ ಹೇಳ್ತಿದ್ದೀರಾ? ನಿಮ್ ಏರಿಯಾದಲ್ಲಿ ಗಲಾಟೆ ಆಗ್ತಿದ್ದಾಗ ಮೊದ್ಲಿದ್ದ ಏರಿಯಾ ಜನರು ಅಶೋಕ್ ಕುಮಾರ್ ಕಳ್ಸಲ್ಲ ಅಂತ ನಿಮ್ ತರ ಗಲಾಟೆ ಮಾಡಿದ್ರೆ ನಿಮ್ಗೆ ನೆಮ್ಮದಿ ಸಿಗ್ತಿತ್ತಾ? ಶಾಂತಿಯಾಗಿರ್ತಿದ್ರಾ? ನೀವು ಮಾತ್ರ ಸಂತೋಷವಾಗಿದ್ರೆ ಸಾಕ? ಅಕ್ಕಪಕ್ಕದವ್ರು ಯಾರು ಸಂತೋಷವಾಗಿರ್ಬಾರ್ದು.
ಚಾಮರಾಜಪೇಟೆಲಿ ನಿಮ್ಮ ಅಕ್ಕ ಇರ್ಬೋದು, ತಮ್ಮ ಇರ್ಬೋದು, ಬಂಧು ಬಳಗ ಯಾರಾದ್ರೂ ಇರ್ಬೋದು. ಅವ್ರಿಗೆಲ್ಲ ಏನಾದ್ರೆ ನಿಮ್ ಸಂತೋಷನಾ? ನೋಡಿ, ನಮ್ಮಲ್ಲಿ ತುಂಬಾ ಪೊಲೀಸ್ ಸ್ಟೇಷನ್ಗಳಿವೆ, ಆದ್ರೂ ಜನರುಗಳು ನೋವು ಅನ್ಭವಿಸ್ತಿದ್ದಾರೆ. ಅದನ್ನ ತಡೆಯೋಕೆ ಅಶೋಕ್ ಕುಮಾರ್ ಅಂತ ಸಿನ್ಸಿಯರ್ ಆಫೀಸರ್ ಕೆಲವೇ ಮಂದಿದ್ದಾರೆ. ಅವ್ರು ಬರೀ ಒಬ್ಬರು ಸುತ್ತಲ್ಲ, ಅವ್ರ ಸೇವೆ ನಮ್ಮ ರಾಜ್ಯದಲ್ಲಿರೋ ಎಲ್ರಿಗೂ ಮೀಸಲು. ಜನರಿಗೆ ಶಾಂತಿ ನೆಮ್ಮದಿ ಕೊಡೋದು ನಮ್ಮ ಡಿಪಾರ್ಟ್ಮೆಂಟ್ನ ಕರ್ತವ್ಯ. ಆದ್ರೆ ಅದನ್ನ ಕಾಪಾಡ್ಕೊಳ್ಳೋದು ನಿಮ್ಮೆಲ್ಲರ ಕರ್ತವ್ಯ. ಅದಕ್ಕೆ ನಾವು ಪೊಲೀಸ್ನವ್ರು ಅಲ್ವಲ್ಲ ಅಂತ ಹೇಳ್ಬೇಡಿ. ಈ ದೇಶದ ಪ್ರತಿಯೊಬ್ಬ ಪ್ರಜೆನು ಯೂನಿಫಾರ್ಮ್ ಹಾಕೊಳ್ತಿರೋ ಪೊಲೀಸ್ನವರು, ಪ್ರತಿಯೊಬ್ಬ ಪೊಲೀಸ್ನವರು ಯೂನಿಫಾರ್ಮ್ ಹಾಕೊಂಡ್ರ ಪ್ರಜೆ. ಇದನ್ನ ನೀವೆಲ್ಲ ಅರ್ಥ ಮಾಡ್ಕೊಂಡ್ರೆ ನಮ್ಮ ದೇಶಕ್ಕೆ ಪೊಲೀಸ್ ಸ್ಟೇಷನ್ಸೇ ಬೇಕಾಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಂಡು ಸಹಕರಿಸಿ. ಹಾರ ಹಾಕೋದು 3 ಜನಕ್ಕೆ ಮಾತ್ರ, ಮಹಾತ್ಮನಿಗೆ, ಪರಮಾತ್ಮನಿಗೆ, ಹುತಾತ್ಮನಿಗೆ. ನಾನು ಅದ್ಯಾವುದೂ ಅಲ್ಲ. ಸೊ ಡೋಂಟ್ ವೇಸ್ಟ್ ಯೋರ್ ಟೈಮ್, ಡೂ ಯೋರ್ ಡ್ಯೂಟಿ. ಓ, ನೀವು ಇದೇ ಸ್ಟೇಷನಾ? ಎಸ್ ಸರ್. ಗುಡ್. ನಾಳೆ ಬೆಳಗ್ಗೆ 9 ಗಂಟೆ ಒಳಗೆ ಎಲ್ಲಾ ರೌಡಿಗಳು ಪ್ಲಸ್ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಸಂಬಂಧಪಟ್ಟ ಎಲ್ಲಾ ವ್ಯಕ್ತಿಗಳು ಈ ಸ್ಟೇಷನ್ ಇರಬೇಕು.